ಕಳೆದ ಬಾರಿ ಕಸ ಗುಡಿಸೋ ಯಂತ್ರವನ್ನ ಬಾಡಿಗೆ ಪಡೆಯೋಕೆ ಹೊರಟಿದ್ದಂತಹ ಜಿಬಿಎ ವಿವಾದದ ಸುಳಿಯಲ್ಲಿ ಸಿಕ್ಕಾಕೊಂಡು ಸೈಲೆಂಟ್ ಆಗಿತ್ತು. ಇದೀಗ ಮತ್ತೆ ಸ್ವೀಪಿಂಗ್ ಮಷೀನ್ಗಳ ಮೇಲೆ ಕಣ್ಣು ಹಾಕಿದಂತಿದೆ. ಹಾಗಾದ್ರೆ ಅದಕ್ಕಾಗುವಂತಹ ವೆಚ್ಚ ಎಷ್ಟು? ಸ್ವೀಪಿಂಗ್ ಮಷೀನ್ಗಳು ಎಷ್ಟು ಅಡ್ವಾನ್ಸ್ ಆಗಿರ್ತಾವೆ? ಮಾಹಿತಿ ಇಲ್ಲಿದೆ ನೋಡಿ. ಅದು ನವೆಂಬರ್ ಸಮಯ. ಸ್ವೀಪಿಂಗ್ ಮಷೀನ್ಗಳನ್ನ ಬಾಡಿಗೆಗೆ ಪಡೆದು ಇಡೀ ನಗರವನ್ನ ಗುಡಿಸ್ತೀವಿ ಅಂತ ಹೊರಟಿದ್ದ ಪಾಲಿಕೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿ ಸೈಡ್ ಲೈನ್ ಆಗಿತ್ತು. ಯಾಕಂದ್ರೆ ಆಗ ಪಾಲಿಕೆ ನೀಡಿದ್ದಂಥ ಅಂದಾಜು ವೆಚ್ಚ ನೋಡಿಯೇ ಅನೇಕರು ವಿರೋಧಿಸಿದ್ರು. ಇದೀಗ ಮತ್ತೆ ಸ್ವೀಪಿಂಗ್ ಮಷೀನ್ ಬಾಡಿಗೆ ಪಡೆಯುವುದಕ್ಕೆ ಪಾಲಿಕೆ ತೀರ್ಮಾನ ಮಾಡಿದೆ. ಹೌದು, ಒಂದಲ್ಲ ಎರಡಲ್ಲ, ಒಟ್ಟು 46 ಮೆಕ್ಯಾನಿಕಲ್ ಸ್ವೀಪಿಂಗ್ ಯಂತ್ರಗಳನ್ನ ಬಾಡಿಗೆಗೆ ಪಡೆಯೋಕೆ ಜಿಬಿಎ ಟೆಂಡರ್ ಕರೆಯಲು ತೀರ್ಮಾನಿಸಿದೆ. ಇಂಟ್ರೆಸ್ಟಿಂಗ್ ಏನು ಅಂದ್ರೆ, ಈ ಬಾರಿ ಮಷೀನ್ ಬಾಡಿಗೆ ಅವಧಿಯನ್ನ 7 ವರ್ಷಗಳಿಂದ 10 ವರ್ಷಕ್ಕೆ ವಿಸ್ತರಣೆ ಮಾಡಲಾಗಿದೆ. ಜೊತೆಗೆ ಈ 46 ಮಷೀನ್ಗಳನ್ನ 5 ನಗರ ನಿಗಮಗಳಿಗೆ ಹಂಚಿಕೆ ಮಾಡಲಾಗುತ್ತೆ. ರೈಟ್ಸ್ ಲಿಮಿಟೆಡ್ ಕಂಪನಿಯ ಸ್ವೀಪಿಂಗ್ ಮಷೀನ್ಗಳ ಕುರಿತು ವಿವರವಾದ ಫೀಸಿಬಿಲಿಟಿ ಸ್ಟಡಿ ಮಾಡಲಾಗಿದೆ. ನಿಗಮಗಳ ಆಯುಕ್ತರು ಅಧ್ಯಯನದ ವರದಿ ಪರಿಶೀಲಿಸಿ ಸರ್ಕಾರದ ಅನುಮತಿ ಪಡೆದು ಟೆಂಡರ್ ಪ್ರಕ್ರಿಯೆಯನ್ನ ಆರಂಭ ಮಾಡಲಿದ್ದಾರೆ. ಪ್ರಸ್ತುತ ನಗರದಲ್ಲಿ ಯಾವುದೇ ಮೆಕ್ಯಾನಿಕಲ್ ಸ್ವೀಪಿಂಗ್ ಯಂತ್ರಗಳು ಕಾರ್ಯನಿರ್ವಹಿಸ್ತಾ ಇಲ್ಲ. ರಸ್ತೆಗಳ ಮೇಲೆ ಮಣ್ಣು, ಒಣ ಎಲೆಗಳು, ಕಸ ಜಮಾವಣೆಯಾಗಿದ್ದು ಧೂಳಿನ ಮಾಲಿನ್ಯ ಹೆಚ್ಚಾಗಿದೆ. ಅಲ್ಲದೆ ಹಿಂದಿನ ಸ್ವೀಪಿಂಗ್ ಒಪ್ಪಂದ 2025ರ ಆರಂಭದಲ್ಲೇ ಮುಕ್ತಾಯವಾಗಿದೆ. ಹೊಸ ಯಂತ್ರಗಳು ಒಂದು ಶಿಫ್ಟ್ನಲ್ಲಿ 10 ಕಿಲೋಮೀಟರ್ ವರೆಗೆ ಸ್ವಚ್ಛಗೊಳಿಸುವ ಸಾಮರ್ಥ್ಯವನ್ನ ಹೊಂದಿವೆ. ಎಲ್ಲ ಸ್ವೀಪಿಂಗ್ ಯಂತ್ರಗಳಿಗೆ ಜಿಪಿಎಸ್ ಮತ್ತು ಕ್ಯಾಮೆರಾ ಅಳವಡಿಕೆ ಕಡ್ಡಾಯವಾಗಿರುತ್ತೆ. ಸದ್ಯಕ್ಕೆ ಪಾಲಿಕೆ ಏನೋ ಸರ್ಕಾರದ ಅನುಮತಿಯನ್ನ ಪಡೆದು ಟೆಂಡರ್ ಕೂಗೋಕೆ ತೀರ್ಮಾನಿಸಿದೆ. ಆದ್ರೆ 100 ಕೋಟಿ ಖರ್ಚಾಗುತ್ತೆ ಅನ್ನುವಂಥ ಲೆಕ್ಕವನ್ನೂ ಹೇಳ್ತಾ ಇದೆ. ಒಟ್ನಲ್ಲಿ ಈ ಯಂತ್ರಗಳು ಬೆಂಗಳೂರು ನಗರವನ್ನ ಸ್ವಚ್ಛಗೊಳಿಸತ್ವಾ ಅಥವಾ ಪಾಲಿಕೆಯ ಖಜಾನೆಯನ್ನೇ ಕ್ಲೀನ್ ಸ್ವೀಪ್ ಮಾಡುತ್ವಾ ಅನ್ನೋದನ್ನ ಕಾದು ನೋಡಬೇಕು. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.